ಎಲ್ಲ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ತಿಪ್ಪಿ ಗೊಬ್ಬರ ತೆಂಬತನು. ತಿಪ್ಪಿ ಗೊಬ್ಬರ ಅಂತಂದ್ರೆ ನಮ್ಮ ಆಡು ಭಾಷೆದೊಳಗೆ ನಾವು ಅಡಿ ಗೊಬ್ಬರ ನೋಡತ್ತಾರಲ್ಲ, ಇದಕ್ಕೆ ನಾವು ತಿಪ್ಪಿ ಗೊಬ್ಬರನೂ ಅಂತೇವು ಮತ್ತು ಅಡಿ ಗೊಬ್ಬರನೂ ಅಂತೇವು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾನು ಅಡಿ ಗೊಬ್ಬರ ಹಾಕತ್ತನು. ಈ ಗೊಬ್ಬರ ಇದು ನಂದು ಎಮ್ಮೆ ಆಕಳ ಫಾರ್ಮನ ಗೊಬ್ಬರ. ವರ್ಷ ನಂದು 25ರಿಂದ 30 ಟ್ರಿಪ್ ಗೊಬ್ಬರ ಆಕತಿ. ಇದನ್ನು ನಾನು ಹೊಲಕ್ಕೆ ಹಾಕನು. ಗೊಬ್ಬರ ಮಾತ್ರ ಅಗದಿ ಜಬರ್ದಸ್ತ್ ಗೊಬ್ಬರ ಐತಿ. ಎಲ್ಲ ಪೂರ್ತಿ ಚೊಕ್ಕ ಸಗಣಿನ ಐತಿ ನೋಡತ್ತಾರಲ್ಲ. ಗೊಬ್ಬರ ಮಾತ್ರ ಅಗದಿ ಪರ್ಫೆಕ್ಟ್ ಐತಿ. ಈ ತಿಪ್ಪಿಯೊಳಗೆ ಯಾವುದೇ ಕಾರಣಕ್ಕೂ ಕಸ ಇರೋದಿಲ್ಲ, ಸೆದಿ ಇರೋದಿಲ್ಲ. ಪರ್ಫೆಕ್ಟ್ ಇದ್ರೊಳಗೆ ಸಗಣಿ ಇರ್ತೈತಿ. ಮತ್ತು ನಾನು ನನ್ನ ದನಗಳು ತಿಂದುಬಿಟ್ಟಿದ್ದೀನಿ. ನಾನು ಚಾಪ್ ಕಟ್ರದಾಗ ಹಾಕಿ ಮತ್ತು ಅದನ್ನು ಅಡಿವು ತೆಗಿನಾಗ ಹೋಗದ ಅದನ್ನು ಸ್ವಲ್ಪ ಕಳಿಯಾಕೆ ಬಿಟ್ಟು ಆಮೇಲೆ ಗೊಬ್ಬರ ಮಾಡ್ತಾನು ನೋಡತ್ತಲ್ಲ. ನಂತರ ಆ ಗೊಬ್ಬರ ಅಗದಿ ಪರ್ಫೆಕ್ಟ್ ಆಕತಿ. ಹಾಗೆ ಮುಂದೆ ನಡ್ರಿ ಹೋಗೋಣ. ನಾವು ಮೊದಲಿನ ಕಾಲದೊಳಗೆ ಗೊಬ್ಬರ ಹೆಂಗೆ ಹಾಕಿದ್ದು ಅಂತಂತಂದ್ರೆ ನಾವು ಎತ್ತಿನ ಬಂಡಿಲೇ ಗೊಬ್ಬರ ಹಾಕಿದ್ದು. ಬೆಳಿತನಕ ನಾವು ಎದ್ದಕ್ಯಾರ ಎತ್ತಿನ ಬಂಡಿ ಹೂಡಿ ಬಂಡಿಗೆ ಹಿಂದೆ ಮುಂದೆ 2 ತಟ್ಟೆ ಕಟ್ಟಿ ಆಮೇಲೆ ನಾವು ಕೈಯಿಂದನೇ ಗೊಬ್ಬರ ತುಂಬ್ತಿದ್ದು. ಈಗ ಆ ಪದ್ಧತಿ ನಾವು ಮಾಡ್ಬೇಕಂತಂದ್ರೆ ನಮ್ಮ ಮನೆಗಳಾಗ ಎತ್ತು ಇಲ್ಲ. ನಾವು ಮಾಡ್ಬೇಕಂತ ಹೇಗೆ ನಮ್ಮ ಆಸೆ ಇತ್ತಂತಂದ್ರೆ ಮತ್ತು ನಮಗೆ ಲೇಬರ್ ಸಮಸ್ಯೆ ಐತಿ. ಆದ ಕಾರಣ ನಾವು ಈಗ ಈ ಯಂತ್ರೋಪಕರಣಗಳನ್ನ ಉಪಯೋಗ ಮಾಡ್ಕೋಬೇಕಾಗೈತಿ. ಈ ಯಂತ್ರೋಪಕರಣಗಳು ಇಲ್ಲ ಅಂತಂತಂದ್ರೆ ನಮ್ಮ ಬೇಸಾಯ ನಡೆದಿಲ್ಲ ಮತ್ತು ನಮ್ಮ ಒಕ್ಕಲ್ತನೂ ನಡೆದು ಕಠಿಣತಿ. ನಾವು ಏನೋ ಮಾಡ್ಬೇಕಾದ್ರೂ ಈಗ ನಮ್ಮ ಕಾಲು ಹೆಂಗೆ ಚೇಂಜ್ ಆಗತ್ತಲ್ಲ ಹಂಗೆ ನಾವು ಬದಲಾಗಬೇಕಾಗೈತಿ ನೋಡಿರಿ. ಇದನ್ನೆಲ್ಲನೂ ನಾನು ಟ್ರ್ಯಾಕ್ಟರ್ ಮುಖಾಂತರ ನೇರ ನಾನು ಇದನ್ನು ಗೊಬ್ಬರ ನಾನು ಹೊಲಕ್ಕೆ ಹರಿಯುವುದನು. ನಾವು ಚಕಡಿಲೇ ಗೊಬ್ಬರ ಹರುವ ಮುಂದೆ ನಾವು ಗುಂಪಿ ಗೊಬ್ಬರ ಕಟ್ತಿದ್ವು. ಗುಂಪಿ ಗೊಬ್ಬರ ಕಟ್ದಕ್ಯಾರ ನಾವು ಭೂಮಿ ಗಳೆ ಹೊಡೆದ ಮೇಲೆ ಅದನ್ನು ಹರಿವಿಕ್ಯಾರ ನಂತರ ನಾವು ಗಳೆ ಹೊಡಿತಿದ್ದೆವು. ಈ ಥರ ನಾವು ನೇರಮಗೆ ಗೊಬ್ಬರ ಕಡಿಯೋದ್ರಿಂದ ನಮಗೆ ಲೇಬರ್ ಸಂಖ್ಯೆನೂ ಕಡಿಮೆ ಆಗ್ತೈತಿ. ಇದನ್ನೆಲ್ಲ ನಾನು ಗೊಬ್ಬರ ಕಡಿಯಾಕತ್ತನು. ಇದನ್ನೆಲ್ಲ ನೀರನ್ನು ಹೊಲಕ್ಕೆ ಡೈರೆಕ್ಟ್ ಟ್ರ್ಯಾಕ್ಟರ್ನ ಡೈರೆಕ್ಟ್ ಹೊಲಕ್ಕೆ ಕಡಿಯಾಕತ್ತನು ನೋಡಿರಿ. ನಮಗೆ ದನ ಭಾಳ ಮಾಡೋಕ್ಕಾಗಲ್ಲ ಅಂತಂದ್ರೂ 2 ಎತ್ತ ಆಮೇಲೆ 2 ಎಮ್ಮೆ ಮಾಡಿದ್ರೆ ನಮಗೆ ಊಟಕ್ಕೆ ಹಾಲು ಹಾಕವು, ನಮಗೆ ಭೂಮಿಗೆ ಗೊಬ್ಬರ ಹಾಕತಿ. ನನ್ನ ಅಂದಾಜು ಪ್ರಕಾರ ದನಕ್ಕೆ 1 ವರ್ಷಕ್ಕೆ 1.5 ಟ್ರಿಪ್ ಗೊಬ್ಬರ ಆಕತಿ ಅಂತ ನಾನು ಹೇಳ ಬಯಸ್ತೇನೆ. ಇದು ನನ್ನ ಪ್ರಾಕ್ಟಿಕಲ್ ಮೇಲೆ ನಾನು ಹೇಳಕತ್ತನು. ಅದು ಯಾವ ಥರನಾಗಿ ಆಕತ್ತಂತಂದ್ರೆ ದನಗಳ ಸಗಣಿ ಆಮೇಲೆ ಏನು ಒಂದು ದನ ಆತಲ್ಲ, ಒಂದು ದನ ತಿಂದು ಬಿಟ್ಟು ಸದಿ ಆಮೇಲೆ ಆ ಥರ ಸಗಣಿ ಕೂಡಿ 1 ವರ್ಷಕ್ಕೆ ಅದು ಫಸ್ಟ್ ಕ್ಲಾಸ್ ಕೊಡೋದಕ್ಕ್ಯಾರ ಅದು 1.5 ಟ್ರಿಪ್ಪಿನಿಂದ 2 ಟ್ರಿಪ್ ಗೊಬ್ಬರ ಆಕತ್ತಂತಕ್ಯಾರ. ನಾನು ರೈತ ಬಂದ್ರಿಗೆ ಹೇಳ್ತೀನಿ ನೋಡತ್ತಾರಲ್ಲ. ನಾವು ಈ ಪ್ರಕಾರ ಎತ್ತಿನ ಗಾಡಿಯಾಗ ಗೊಬ್ಬರ ತೊಗೊಂಬರ್ತಿದ್ದು. ಅದು ನಮ್ಮ ಹಳಿ ಪದ್ಧತಿ ಒಳಗೆ. ಈ ಪದ್ಧತಿ ಪ್ರಕಾರ ನಾವು ಟಿಲ್ಲರ್ದಾಗ ಗೊಬ್ಬರ ತೊಗೊಂಬರತ್ತೇವು. ನಾವು ಈ ಥರನಾಗ ಏನು ಟ್ರ್ಯಾಕ್ಟರ್ ನೋಡತ್ತಾವಲ್ಲ, ಈ ಥರನಾಗ ನಾವು ಹಳಿ ಪದ್ಧತಿ ಒಳಗೆ ಚಕಡಿ ತುಂಬ್ತಿದ್ದು. ಚಕಡಿ ಎತ್ತಿನ ಗಾಡಿ ಚಕಡಿ ತುಂಬ್ತಿದ್ದು ನಾವು. ಈಗ ಎತ್ತಿನ ಗಾಡಿ ನಾವು ತುಂಬಬೇಕಂತಂದ್ರೆ ಈಗ ಆಗೋದಕ್ಕೆ ನಾವು ಈಗ ಟ್ರ್ಯಾಕ್ಟ್ರಲ್ಲೇ ಈ ಗೊಬ್ಬರ ತುಂಬತನು ನೋಡಿ. ನೋಡತ್ತಲ್ಲ. ಈಗ ನಾವೀಗ ಹಳಿ ಪದ್ಧತಿಯನ್ನು ಬಿಟ್ಟು ಕ್ಯಾರ ಈಗ ಹೊಸ ಪದ್ಧತಿ ಮಾಡಿಕೊಂಡು ಕ್ಯಾರ ಗೊಬ್ಬರ ತುಂಬತನು ನೋಡಿರಿ.
ಈ ಥರ ನಾನು JCB ಗೊಬ್ಬರ ತುಂಬತ್ತಾನು. ಗೊಬ್ಬರ ತುಂಬಕ್ಕೆ ಯಾರ ನಾನು ಈ ಗೊಬ್ಬರ ಹಾಕತ್ತಾನು. ಈ ಥರ ಭೂಮಿಗೆ ನಾವು ಗೊಬ್ಬರ ಹಾಕಿದ್ವು ಅಂತಂದ್ರೆ, ಗೊಬ್ಬರ ಅಂದ್ರೆ ಯಾವ ಥರ ಅಂತಂದ್ರೆ ಅಡಿ ಗೊಬ್ಬರ ನಾವು ಈ ಥರ ಹಾಕಿದ್ವು ಅಂತಂದ್ರೆ ನಮ್ಮ ಭೂಮಿ ಮಿದುವಾಕತಿ ಮತ್ತು ಭೂಮಿ ಫಲವತ್ತಾಕತಿ. ಗೊತ್ತಲ್ಲ, ನಾವು ಅಡವಿ ಗೊಬ್ಬರ ಭೂಮಿಗೆ ಎಷ್ಟು ಹಾಕೋ ನೋಡು ಅಷ್ಟು ಭೂಮಿ ನಾವು ಹೊಳ್ಳಿ ಬಂಗಾರ ಹಾಕಿದಂಗೆ. ಏನು ನೋಡತ್ತೇವಲ್ಲ, ಇದು ಸಂಪೂರ್ಣ ಇದನ್ನು ನಾ ಅಡಿ ಗೊಬ್ಬರ ಹಾಕಿದನು ನೋಡ್ರಿ. ನಾವು ರೈತರಾದಂಥವ್ರು ಪ್ರತಿ ವರ್ಷ ಕೂಡ ಈ ಥರ ನಾವು ಅಡಿ ಗೊಬ್ಬರ ಹಾಕಿದ್ವು ಅಂತಂತಂದ್ರೆ ನಮ್ಮ ಹೊಲನ ಬಂಗಾರ ಆಕೈತಿ, ನಾವು ಬಂಗಾರ ಬೆಳಿಬೋದು ಅಂತ ಹೇಳ್ಯಾರ. ನಾ ಹೇಳ್ತಾನು ನೋಡ್ರಿ, ಇದೆಲ್ಲ ಹೊತ್ಕ್ಯಾರ ಸಂಪೂರ್ಣ ಗೊಬ್ಬರ ಆಗೈತಿ. ಈ ಗೊಬ್ಬರ ಮಣ್ಣಾಗ ಕುಡ್ತಿ ಅಂತಂತಂದ್ರೆ ಮಣ್ಣು ಭಾಳ ಮಿದು ಆಕತಿ. ಮತ್ತು ಭೂಮಿ ಒಳಗೆ ಎರೆಹುಳ ಗೊಬ್ಬರನು ಎರೆಹುಳನು ಹೆಚ್ಚಾಕ್ಕವು. ಎರೆಹುಳ ಹೆಚ್ಚಾದವು ಅಂತಂತಂದ್ರೆ ಭೂಮಿ ಮತ್ತಷ್ಟು ಫಲವತ್ತಾಕ್ಕವು ಅಂತ ನಾ ಹೇಳ ಬಯಸ್ತೇನೆ. ಈಗೇನು ಈಗ ಗೊಬ್ಬರ ಹಾಕಿಲ್ಲ, ಪ್ರತಿ ವರ್ಷವೂ ಇದೇ ಪ್ರಕಾರ ನಾನು ಹೊಲಗಳಿಗೆ ಟ್ರ್ಯಾಕ್ಟರ್ಲೆ ಇದೇ ಥರನಾಗಿ ಗೊಬ್ಬರ ಕಡಿತೇನೆ. ಈ ಥರನಾಗಿ ನಾವು ಅಡಿ ಗೊಬ್ಬರ ಕಡ್ದು ಅಂತಂದ್ರೆ ರಾಸಾಯನ ಗೊಬ್ಬರ ಹಾಕೋ ಜರೂರತ್ತ ಬರಲ್ಲ. ನಾವು ಅಡವಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಬೆಳೆಯೂ ಚೆನ್ನಾಗಿ ಬರ್ತೈತಿ ಮತ್ತು ಇಳುವರಿನೂ ಹೆಚ್ಚಾಗಿ ಬರ್ತೈತಿ. ಆಮೇಲೆ ನಮ್ಮ ಭೂಮಿನೂ ಫಲವತ್ತಾಗಿರ್ತೈತಿ. ಆಮೇಲೆ ಇಷ್ಟೇ ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು.